ಸದ್ಯ ಕೊನೆಗೂ ಬಂದ್ಬಿಟ್ಟಲ್ಲ ನಮ್ಮೂರ್ಗೆ. ಕೊಡಮ್ಮ, ಬ್ಯಾಗ್ ಹಿಡ್ಕತೀನಿ ಕೊಡು. ಆದ್ರೂ ಜಯ, ಸ್ವರ್ಗೋಗಿ ಹೆಂಗಾಗ್ಬಿಟ್ಟಿದೀಗ ನೀನು ಅಂತ ಹೇಳಿದ್ರೆ, ಅಯ್ಯೋ ನನಗೆ ಗೊತ್ತಿರಲಿಲ್ಲ. ನನಗೆ ನಿನ್ನ ಫ್ರೆಂಡು ಪೊದ್ದಿಯವ್ರ ಅಮ್ಮ ಹೇಳ್ಬಿಟ್ಟು, ಇಲ್ಲ ಹೋಗ್ಬಿಟ್ಟು ಬಾ, ಅಲ್ಲಿ ಏನೇನು ಪಾಪ ಅವರು ಚಿತ್ರಹಿಂಸೆ ಅನುಭವಿಸ್ತಿರ್ತಾರೋ ಏನೋ, ನಾವು ಧೈರ್ಯ ಕೊಡಲಿಲ್ಲ ಅಂತಂದರೆ ಹೆಣ್ಮಕ್ಳು ಆಮೇಕಿಂದ ಸಂದಾಕಿರಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಇಷ್ಟುದ್ದ ಹೇಳಿದ್ಲು. ಅದಕ್ಕೆ ನೀನು ನೋಡನಿ ಅಂತ ಬಂದೆ. ಆದರೆ ಹೆಂಗೆ ಹೊರಗಿದ್ದಂಗೆ ಇದೆಯಾ ಅನಿಸ್ತದೆ ನೀನಂತೂ. ಬಿಡು, ನೋಡಿದ್ರೆ ನೀ ಬೇಜಾರಾಯ್ತದೆ. ಆದ್ರೂ ಬಾ, ಹೋಗೋಣ ಮಂತಕ್ಕೆ. ಎಲ್ಲ ನಿಮ್ಮ ಯಜಮಾನ್ರಲ್ಲಿ ಬರಲೇ ಇಲ್ಲ? ಮಂತಾಗ ಅವರೇ ಕಣಮ್ಮ, ಪೊದ್ದಿ ಹಂಗೆ ಏನೇ ನಮ್ಮ ಯಜಮಾನಪ್ಪ ಎಲ್ರೂ ಅಲ್ಲೇ ನೀ ಅವರೇ ಸಂದಕ್ಕೆ ಎಲ್ಲ ಅಡುಗೆ ಪಡಿಗೆಲ್ಲ ರೆಡಿ ಮಾಡ್ಕೊತಿದ್ರು. ನೀನು ಬತ್ತೀಯಾ ಅಂತ ಹೇಳ್ಬಿಟ್ಟು, ನಾನು ಒಬ್ಬಳೇ ಆಯ್ತೀನಿ ಅಂತ ಹೇಳ್ಬಿಟ್ಟು, ನೀನು ಬತ್ತೀಯಾ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ರು ಎಲ್ಲನೂ. ಏನಕ್ಕೆ ರೆಡಿ ಮಾಡ್ಬೇಕಿತ್ತಪ್ಪ ಎಲ್ಲನೂ. ಸರಿ ಸರಿ ಆಯಿತು. ಹಾಂ, ನಡಿ ಹೋಗೋಣ ಮಂತಕ್ಕೆ. ಮಂತಕ್ಕೆ ಹೋಗಿ ಮಾತಾಡೋಣ. ಅಪ್ಪ ನಮ್ಮಮ್ಮ ಏನು ಅನ್ಕೊಂಡಿದ್ದಂಗೆ ಎಲ್ಲ ಸರಿಯಾಗಿ ಆಗ್ಬಿಟ್ರೆ ಸಾಕು. ಇದೇನಿನ ಮನೆ, ಹಳೆ ಮನೆ ಅಂತ ಅನ್ನಿಸ್ತದೆ. ಓ ಕಣಮ್ಮ, ಹೊಸಿ ಹಳೆ ಮನೆ ನೀನಿಯ. ಇನ್ನೊಂದು ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದೀವಿ ಕಣಮ್ಮ. ಇನ್ನೊಂದು ಮನೆಯ ಕಟ್ಟಬೇಕು ಈಗ. ಇನ್ನೇನು ಒಬ್ಬನೇ ಮಗ ಅಲ್ವಾ, ಅದಕ್ಕೇನೆ ಮದುವೆ ಆದ್ಮೇಲೆ ಕಟ್ಟನಿ ಅಂತ ಹೇಳ್ಬಿಟ್ಟು ಸುಮ್ಕಿದ್ರಂತೆ. ಅದಕ್ಕೇನೆ ಮದುವೆ ಆಗಿದ ತಕ್ಷಣ ಏನಿಯ ಕಟ್ಟಕ್ಕೆ ಅಂತ ರೆಡಿ ಮಾಡ್ಕೊತಿದ್ರು. ಅಷ್ಟಾಗೋಸಿ ಖರ್ಚು ನಮ್ಮ ಅತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿತ್ತು, ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಆ ಖರ್ಚು ಈ ಖರ್ಚು ಅಂತ ಹೊಸಿ ಖರ್ಚು ಸ್ಯಾನೆ ಬಿದ್ಬಿಡ್ತು ನೋಡಮ್ಮ. ಹೌದೇ? ಹೋದ್ರೆ ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಹಾಂ, ಹೋದ್ರೆ ಹೋಗ್ಲಿ ಬಿಟ್ಟಾಕು, ಏನೋ ಒಂದು ಆಯ್ತದೆ. ಹೆಂಗೋ ಮನೆ ಕಟ್ಕೊತೀನಿ ಅಂತ ಹೇಳಿದ್ರಲ್ಲ, ಖುಷಿ ಆಯಿತು. ನಿಮ್ಮ ಅತ್ತೆ ಎಲ್ಲೋಗವಳೆ? ಇಲ್ಲ ಕಣಮ್ಮ, ಏನೋ ಹೊಸಿ ಕೆಲಸ ಐತೆ ಅಂತ ಹೋಗೈತೇನೆ, ಇವತ್ತು ನಾಳೆ ಬಿಟ್ಕೊಂಡು ಬರ್ತೀನಿ ಅಂತ ಹೇಳ್ತಿತ್ತು. ಬಾಮ್ಮ ಒಳಗಡೆಗೆ ಬಾ. ಅತ್ತೆ, ಬನ್ನಿ ಅತ್ತೆ. ಓ ಪದ್ದು, ನೀನು ಇಲ್ಲೇ ಇದೀಗ? ಹ್ಞೂ ಆಂಟಿ, ಇಲ್ಲೇ ಇದ್ದೀನಿ. ಪಾಪ ಜಯಮ್ಮ ಒಬ್ಳೆ ಇದ್ಲಲ್ಲ, ಅದಕ್ಕೆ ಏನಾರ ಹೆಲ್ಪ್ ಆಯ್ತದೆ ಅಂತ ಹೇಳ್ಬಿಟ್ಟು ಬಂದೆ. ಬನ್ನಿ ಬನ್ನಿ, ಕುಂತ್ಕೊ ಬನ್ನಿ. ಬನ್ನಿ ಅತ್ತೆ, ಕೂತ್ಕೊ ಬನ್ನಿ. ಅಯ್ಯೋ ಜಯ, ಕೊಡು ಬ್ಯಾಗು, ಒಳಗಡೆಗೆ ಇಟ್ಬಿಟ್ಟು ಬರ್ತೀನಿ, ಕೊಡು. ಅತ್ತೆ, ಏನ್ ಕುಡಿತೀರಾ? ಕಾಫಿ, ಟೀ, ಜ್ಯೂಸು, ಏನ್ ಬೇಕೋ ಹೇಳಿ ಅತ್ತೆ, ಮಾಡ್ಕೊಂಬಿಟ್ಟು ಬರ್ತೀವಿ ಹಂಗೇನೇನಿಯ. ಹೇಳಿ ಅಂದ್ರೆ ನೀವೇನ್ ಮಾಡೋದು ಬಿಡಿ, ಪರವಾಗಿಲ್ಲ. ಪರವಾಗಿಲ್ಲ, ನನ್ನ ಮಗಳು ಮಾಡ್ಕೊಂಬಿಟ್ಟು ಬತ್ತಳ, ಒಂದು ಲೋಟ ಕಾಫಿ ಸಾಕು. ಅತ್ತೆ, ಏನಾಗಲ್ಲ, ಅಳಿಯನ್ ಕೈಯಾಗುನ್ವೆ ಕಾಫಿ ಕುಡೀರಿ. ಅಳಿಯನುವೆ ಸೂಪರ್ ಆಗಿ ಮಾಡ್ತಾನೆ. ಹೌದೇನಪ್ಪ, ಸರಿ ಸರಿ ಆಯ್ತು. ಮಾಡ್ಕೊಂಬಿಟ್ಟು ಪಾಪ ಕಾಫಿ ಸಾಕು. ಆಂಟಿ, ಇನ್ನೇನಂಟಿ ಸಮಾಚಾರ? ನಮ್ಮ ಅಮ್ಮ ಎಲ್ರು ಸಂದಕವರ ಊರಾಗೆ? ಹೂ ಕಣವಪ್ಪದು, ನೆನ್ನೆಲ್ಲ ಬಂದಿತ್ತು ನಿಮ್ಮಮ್ಮ. ನೆನ್ನೆ ನಿಮ್ಮ ಅಮ್ಮ ಅದು ಇದು ಅಂತ ಹೇಳಿದಕ್ಕೇನೆ ಇವತ್ತೇ ಹೊಂಟ್ಬಿಟ್ಟು ಬಂದಿದ್ದು ನಾನಂತೂ. ಇಲ್ಲಾಂದ್ರೆ ಬರೋಕ್ಕೆ ಆಯ್ತಿರಲಿಲ್ಲ. ಇಲ್ಲ ಬರಬೇಕು ಅಂತ ಹೇಳ್ಬಿಟ್ಟು ನಾನೇನಿಯ ಹೊಂಟ್ಬಿಟ್ಟು ಹಂಗೇನೇನೆ ಅಟ್ಟೋಗಿ ಬಂದೆ. ಎಲ್ಲ ಸಂದಕವರೇ ಬಿಡವ, ಏನು ತೊಂದರೆ ಇಲ್ಲ. ಹೆಂಗೋ ಜೇಮ, ಹುಡುಗ ಒಳ್ಳೆನು ಒಂದು ಅನ್ನಿಸ್ತದೆ. ಅಳಿಯಂದ್ರು ನೋಡಿದ್ರೆ ಒಳ್ಳೆ ಥರ ಕಾಣಿಸ್ತಾರೆ ಪಾಪ. ನೋಡು, ನಿನಗೆಲ್ಲ ಎಷ್ಟು ಸಹಾಯ ಗಿಹಾಯ ಎಲ್ಲ ಮಾಡ್ತಾರೆ. ಪರವಾಗಿಲ್ಲ, ಮನೆ ಹಳೇದಾದ್ರೂ ಎಲ್ಲ ಮನೆನಾಗಿಂತ ಐಟಮ್ ಇಲ್ಲ ಅನ್ನಂಗಿಲ್ಲ. ನೋಡು, ಎಲ್ಲನೂ ಮಡಿಕೊಂಬಿಟ್ಟಿದ್ದೀರಾ. ಹ್ಞೂ ಅಮ್ಮ, ಮನೆ ಕಟ್ಟಿಸ್ಬೇಕು ಅಂತವ್ರೆ. ಮನೆ ಐಟಮ್ ಎಲ್ಲ ಇರಲಿ ಅಂತ ಹೇಳ್ಬಿಟ್ಟು ಸುಮ್ಕೇನಿ ಹಂಗೇನಿಯ ಮನೆ ಐಟಮ್ ಎಲ್ಲ ಮಡಿಕೊಂಡ್ರದ್ದು ಅಷ್ಟೇನಿಯ. ಈ ಅಂದರೆ ಮನೆ ಚೆನ್ನಾಗಿಲ್ಲ ಅಂದ್ರೆ ಅಂತೆ. ನಾನು ಬಂದ್ಮೇಲೆ ನಮ್ಮ ಯಜಮಾನ್ರು ಇದನ್ನೆಲ್ಲ ಕೊಡಿಸಿರೋದು ಕಣಮ್ಮ. ಇಲ್ಲ ನಿನ್ನ ಕೈಲಿ ಬಟ್ಟೆ ಒಗೆಯೋಕ್ಕಾಗಲ್ಲ, ವಾಷಿಂಗ್ ಮಿಷಿನ್ ತಕ, ನಿನಗೆ ಫ್ರಿಡ್ಜ್ ಬೇಕಾಯ್ತದೆ, ಫ್ರಿಡ್ಜ್ ತಕ ಅಂತ ಹೇಳ್ಬಿಟ್ಟು ಬೇಕಂತ ನೀನಿಯ ತರಿಸ್ಬಿಟ್ಟು ನಮ್ಮ ಯಜಮಾನ್ರೇನಿಯ ಇಕ್ಕಿರೋದು. ಹ್ಞೂ ಆಂಟಿ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ನೀವೇನು ಯೋಚನೆ ಮಾಡಬೇಡಿ ಬಿಡಿ. ಮಗಳು ಬಗ್ಗೆ ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ಕೊತಾರೆ. ನೋಡಿದ್ರೆ ನೀ ಅರ್ಥ ಆಯ್ತೈತೆ ಕಣವ, ಚೆನ್ನಾಗಿ ನೋಡ್ಕೊತಾರೆ ಅಂತ. ಅತ್ತೆ, ಕಾಫಿ ತಗೊಳ್ಳಿ ಅತ್ತೆ. ಅಳಿ ಅಂದ್ರೆ ನಿಮ್ಮನ್ನು ನೋಡಿ ನನಗೆ ಭಾಳ ಅಂದರೆ ಭಾಳ ಖುಷಿ ಆಯ್ತಾಯ್ತು. ಹೇಳಿ ಅಂದರೆ ನನಗಂತೂ ಯಪ್ಪ, ನನ್ನ ಮಗಳು ಮಾಡ್ಬೇಕಾಗಿರೋ ಕೆಲಸ ಎಲ್ಲ ನೀವೇ ಮಾಡ್ತಾ ಇದ್ದೀರಲ್ಲ. ಈಗಿನ ಕಾಲದಾಗ ಎಷ್ಟು ಜನ ಅಂತ ಹೇಳ್ಬಿಟ್ಟು ಹಿಂಗೆಲ್ಲನೂ ಕಾಪಿಯ ಇದೆಲ್ಲ ಮಾಡ್ಕೊಟ್ಟು ಇದು ಮಾಡೋಕ್ಕೆ ಸಾಧ್ಯ ಹೇಳಿ ನೀವೇನೇನಿಯ. ಯಪ್ಪ, ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯ್ತೈತೆ ನಿಮ್ಮನ್ನು ನೋಡ್ಬಿಟ್ಟು. ನನ್ನ ಮಗಳು ಒಳ್ಳೆ ಆಯ್ಕೆಯೇ ಮಾಡೋಳೆ. ಅಳಿ ಅಂದರೆ ನನ್ನ ಮಗಳಿಗೋಸ್ಕರ ಏನೇನೆಲ್ಲ ಮಾಡಿದ್ದೀರಾ ಕೇಳಿ ನನಗೆ ಭಾಳ ಸಂತೋಷ ಆಯಿತು. ಅಯ್ಯೋ ಅತ್ತೆ, ಹಂಗೇನಿಲ್ಲ ಅತ್ತೆ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೇ ಏನಿಯ. ಅತ್ತೆ, ಕುಡೀರಿ ಕಾಫಿಯ, ಹೆಂಗೈತೆ ಅಂತ ಹೇಳಿ. ಓ ಮಗ್ನೇ, ಲೋ ಮಗ್ನೇ, ಯವ್ವ ಈ ಮೆಟ್ಟುಗಳನ್ನೆಲ್ಲನೂ ಬಾಗ್ಲು ಮುಂದೆ ನೆನೆಯ ಬಿಡ್ತಾರೆ. ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ, ದೂರ ಬಿಡ್ರಿ ಅಂದ್ರೂ. ಯವ್ವ, ಅಯ್ಯಯ್ಯೋ ಜಯಮ್ಮ, ನಿಮ್ಮ ಅತ್ತೆ ನಾಡ್ದು ಬರ್ತಾಳೆ ಅಂತಂದೆ, ಈಗಲೇ ಒಕ್ಕರ್ಸ್ಕೊಂಡ್ಬಿಟ್ಟವಳೆ. ಏನೇ ಮಾಡೋದು? ನನ್ನೆಲ್ಲ ನೋಡ್ಬಿಟ್ರೆ ನಿಮ್ಮ ಅಮ್ಮನ ಮುಂದೆ ನೆನೆಯ ಲೇ ಪದ್ದಿ ಮನೆಯಾಳಿ ಅಂತೇಳ್ಬಿಟ್ಟು ಕೂಗಾಡ್ಬಿಡ್ತಾಳೆ. ಜಯಮ್ಮ, ಏನಾರ ಮಾಡ್ಬಿಟ್ಟು ಮ್ಯಾನೇಜ್ ಮಾಡೆ ಜಯಮ್ಮ. ನನ್ನನ್ನು ನೋಡ್ಬಿಟ್ಟು ಆಮೇಕಿಂದ ಜೋರಾಗಿ ಕಿರ್ಚಿ ಆಡ್ಬಿಟ್ರೆ ನನ್ನ ಮಾನ ಮರ್ವದಿಲ್ಲ, 3 ಕಾಸು ಕಾಲೇಜ್ ಆಯ್ತದೆ. ಆಮೇಲೆ ನಿಮ್ಮಮ್ಮ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಎಲ್ಲ ಇಸ್ಯನೂ ಹೇಳ್ಬಿಡ್ತದೆ. ಸುಮ್ಮನೆ ಯಾಕೆ, ನನ್ನ ಮಾನ ಮರ್ವದಿ 3 ಕಾಸಿಗೆ ಏನೇ ಹರಾಜು ಆಗೋಗ್ಬಿಡ್ತದೆ. ನೋಡು, ನಾನು ಹಿಂದ್ಗಡೆ ಬಾಕ್ಲ ಕಾಸು ನನ್ನ ಗಂಡನ ಕರ್ಕೊಂಡು ಹೊಂಟೋಯ್ತೀನಿ. ನೀನು ಹೆಂಗನ ಮಾಡಿ ಮ್ಯಾನೇಜ್ ಮಾಡು. ಹೊಸಿ ಗೊತ್ತಲ್ಲ ನಿಂಗೆ ಮ್ಯಾನೇಜ್ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು, ಹಂಗೋ ಹಿಂಗೋ ಹೊಸಿ ಮ್ಯಾನೇಜ್ ಮಾಡಿಬಿಡು. ಯವ್ವ ಬುದ್ಧಿ, ನಿನ್ನಷ್ಟು ಮ್ಯಾನೇಜ್ ಮಾಡೋಕೆ ಬರೋಕ್ಕಿಲ್ಲ ಕಣ್ಲೆ ನನಗೆ. ಯಾರು ನಿಮ್ಮ ಅತ್ತೆನ ಬಂದಿದ್ದು? ಹೂ ಕಣಮ್ಮ, ಅತ್ತೆನೇ ನೀಯ.
ಅಣ್ಣ ನಮ್ಮ ಅತ್ತೆ ಅಂದಿದ ತಕ್ಷಣ ನಮ್ಮ ಅತ್ತೆ ನೆನಪಾಯ್ತು. ಆಂಟಿ ಬಂದೇ ಇರಿ, ನಮ್ಮ ಅತ್ತೆ ಮಾಡಿ ಮೇಲೆ ಕಾಳು ಒಣಗಾಕಿದ್ದೀನಿ ಎತ್ತಿಕ್ಕಿರ್ಪದ್ದಿ ಅಂತ ಹೇಳಿತ್ತು. ನಾನು ನೋಡಿ ಮರ್ತೆ ಹೋಗ್ಬಿಟ್ಟಿದ್ದೀನಿ. ನನಗೆ ಒಂದೊಂದ್ಕಿಂತ ಟೆನ್ಷನ್ಗೆ ಏನು ಗೆಪ್ತೀನಿ ನೀ ಬರೋಕ್ಕಿಲ್ಲ. ಅಣ್ಣ ನಿಮ್ಮ ಅಮ್ಮ ಬಂದೈತಲ್ಲ ಮಾತಾಡ್ತಿರ್ರಿ. ಆಂಟಿ ನಾನು ಹಿಂಗೆ ಹೋಗ್ಬಿಟ್ಟು ಮಾಡಿ ಮ್ಯಾಗಿರೋ ಕಾಳು ಕಡಿ ಎಲ್ಲ ಎತ್ತಿಕ್ಬಿಟ್ಟು ಹಿಂಗೆ ಬಂದ್ಬಿಡ್ತೀನಿ, ಸರಿನೇ? ನೀವು ಕಾಫಿ ಕುಡ್ಕೊಳ್ಳಿ. ಅಡುಗೆ ಎಲ್ಲ ತಯಾರಾಗೋಗ್ಬಿಟ್ಟೈತಿ, ಟೆನ್ಷನ್ ಮಾಡ್ಕೊಬೇಡಿ. ಆರಾಮಾಗಿ ತಿನ್ಕೊಂಡು ಹೋಗಿವ್ರಂತೆ. ಮಾತಾಡ್ತಿರ್ರಿ. ಬಂದೆ. ಯವ್ವ ಪದ್ದಿ ರೀ, ನಡೀರಿ. ಅಯ್ಯೋ ನಿಮ್ಮಮ್ಮ ಬರ್ಲಿ ಬರ್ಲಿ. ನಾನು ಬರೋದು ಹೇಳಿರ್ಲಿಲ್ವೋ? ಹಾ ಇಲ್ಲಮ್ಮ, ಏನು ಹೇಳಿರ್ಲಿಲ್ಲ. ಅವ್ರು ಇರಕ್ಕಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನು ಹೇಳಿರ್ಲಿಲ್ಲ. ಈಗ ನೋಡ್ತಾರೆ. ಅಯ್ಯೋ ಮಗನೇ, ಏನ ಇದು? ಓ ಬೀಗ್ರು, ಏನು ನಾನು ಇಲ್ದಿದ್ದ ಕರ್ಸ್ಕೊಂಡ್ಬಿಟ್ಟಿದ್ಯಾ ನಿಮ್ಮ ಅಮ್ಮನ? ಲೇ ಜಯ್ಯಿ, ಏನು ಸಮಾಚಾರ? ಓಹೋ, ಇದೇನು ನಮ್ಮ ಮನೆನೋ ಇಲ್ಲ ಕಂಡೋರ್ ಮನೆನೋ? ಏನು ಫ್ರಿಡ್ಜು, ವಾಷಿಂಗ್ ಮಿಷಿನು ಎಲ್ಲ ತಂದ್ಬಿಟ್ಟು ಮಾಡೋಗ್ಬಿಟ್ಟಿದ್ರಲ್ಲ. ನೆನ್ನೆ ಇರಲಿಲ್ಲ, ಆಗಲಿ ಇವತ್ತು ತಂದ್ಬಿಟ್ಟು ಮಾಡೋಗ್ಬಿಟ್ರೆ ಫ್ರಿಡ್ಜು, ವಾಷಿಂಗ್ ಮಿಷಿನು ಎಲ್ಲನೂ ಕಾಸೆಲ್ಲಿಂದ ಬಂತು? ಬಡತದವ ಸಾಲಾಗಿಲ್ಲ ಮಾಡ್ಕೊಂಬಿಟ್ರೋ ಏನು? ಸಾಲಾಗಿಲ್ಲ ಏನಾರ ಮಾಡಿರ್ಬೇಕಂತೆ. ಸುಮ್ಕೆ ಬಿಡಕ್ಕಿಲ್ಲ, ಹುಟ್ಟಿಲ್ಲ ಅನಿಸ್ಬಿಡ್ತೀನಿ ನಾನು. ಅವತ್ತಿಂದನೂ ನಮ್ಮ ಮನೆಗೆ ಯಾವ ಸೋಕಿನೂ ಇಲ್ದಿದ್ದಂಗೆ, ಸಾಲ ಫಲ ಇಲ್ದಿದ್ದಂಗೆ ಬೆಳ್ಕೊಂಬಿಟ್ಟು ಬಂದಿರೋ ವಂಶ ನಮ್ದು. ಸಾಲ ಫಲ ಎಲ್ಲ ಮಾಡ್ಬಿಟ್ರೆ ನೋಡು ಸರ್ ಬರಕ್ಕಿಲ್ಲ. ಸಾಲ ಫಲ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಕುಂತ್ಕೊಬಿಟ್ರೆ ಅಂತಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸಾಲ ಫಲ ಅಂತ ಕುಂತ್ಕೊಬಿಟ್ರೆ ನೀನು ಬೊಡ್ಡಿಗ್ಲ. ಯೋನು ಕಾಸಿಗೆ ಇದ್ದಷ್ಟು ಕಾಲು ಚಾಚ್ಬೇಕು ಅಷ್ಟೇ ನೀನಿಯ. ಯೋನು ಅಂತ ಹೇಳ್ಬಿಟ್ಟು ಇದೆಯಲ್ಲ ಅವಳ ಫ್ರಿಡ್ಜ್ ನೋಡು, ಎಷ್ಟು ದೊಡ್ಡ ಫ್ರಿಡ್ಜ್ ಅಂತ ಮಾಡಿಕೊಂಡಿದ್ದೀರಾ? ಅಯ್ಯೋ ಮಗನೇ, ಇವಳು ಕುಣಿತಾಳೆ, ನೀನು ಕುಣಿಸ್ಬಿಡತ್ತಾಗೆ. ಯಾವಾಗಲ ತಗೊಂಬಿಟ್ಟು ಬಂದ್ರಿ? ನೆನ್ನೆ ನಾನು ಓದಾಗಿರ್ಲಿಲ್ಲ, ಏನೂ ಇರಲಿಲ್ಲ. ಇವಾಗ ಎಲ್ಲಿಂದ ತಗೊಂಬಿಟ್ಟು ಬಂದ್ರಿ ಹೇಳು? ಅಮ್ಮ, ನಿನ್ಗೇನಾರ ತಲೆಗಿಲ್ಲ ಏನಾರು ಕೆಟ್ಬಿಟ್ಟೈತ ನಿಂಗೆ? ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ನಮ್ಮ ಮನೆಯಾಗ ಇವೆಲ್ಲನೂ ಮೊದ್ಲಿಂದನೂ ಇದ್ವಲ್ಲ. ಯೋನು ಮಾಲಕ್ಕೊಂದಿತ್ತಲ್ಲ, ಯೋನ್ ಮಾಲಕ್ಕೊಂದಲ್ಲ, ಯೋನೇನೋ ಮಾತಾಡ್ತಾನೆ. ಓ ಬೀಗ್ರೆ, ಕಾಫಿ ಕುಡಿತಿದ್ದೀರಾ? ಇದೇನಾನು ಇಲ್ದಿದ್ದಾಗೆ ಗೊತ್ತಿರಲ್ಲ. ಯಾಕೆ ನಾನು ಇದ್ದಾಗ ಬರಬಾರ್ದು ಅಂತ ಹೇಳ್ಬಿಟ್ಟು ಏನಾರ ಏಳುಗಿಲ್ ಕೊಟ್ಟವಳ ಏನು ಹೇಳು ಜಯಮ್ಮ? ಹೋಗೇ ಜಯಮ್ಮ, ಏನು ಮಕ್ಕ ನೋಡ್ತಿದ್ಯಾ? ಹೋಗ್ಬಿಟ್ಟು ಒಂದು ಲೋಟ ಕಾಫಿ ಇಕ್ಕಂಬಿಟ್ಟು ಬಾ ಹೋಗು. ಯವ್ವ ತಲೆ ಎಲ್ಲ ನುಯ್ತೈತಿ. ಅದೇನೋ ಹೋಗಿದ್ನಲ್ಲ ಕೆಲಸ. ಅಯ್ಯೋ ನಾಳೆ ನಾಡುದಾಗಲ್ವಂತೆ, ಗುರುವಾರದ ಮೇಲ್ಗಡೆ ಬರ್ರಿ ಅಂತ ಹೇಳಿ ಕಳಿಸಿದ್ರು. ಅದಕ್ಕೆ ತಟ್ಟ ಅಂತ ಹೇಳ್ಬಿಟ್ಟು ವಾಪಸ್ ಹಂಗೇನಿಯ ಬಂದ್ಬಿಟ್ಟೆ ಬಸ್ ಹತ್ಕೊಂಡತ್ತಾಗೆ. ಯವ್ವ ಹೋಗು, ಕಾಫಿ ಇಕ್ಕಂಬಿಟ್ಟು ಬಾ ಹೋಗು. ಇದೇನು ಜಯಮ್ಮ ಇದೆಲ್ಲನೂ? ನಮ್ಮ ಅತ್ತೆ ಹಂಗೇನಿಯ ಅಮ್ಮಂಗೆ ಮರಳ ಅಂತ ಹೇಳ್ಬಿಟ್ಟು ಆಡಿಸ್ತದೆ ಅಷ್ಟೇನಿಯ. ಏನೋ ಅಳ್ಕಾಳು ಮುರಿಯಕ್ಕೆ ಬಂದಿದ್ದೀಗೆ? ಅಯ್ಯೋ ಅದಕ್ಕೆ ಯಾಕೆ ಬರಕೋದೆ ಅಳ್ಕಾಳು ಮುರಿಯಕ್ಕೆ ಅಂತ ಹೇಳ್ಬಿಟ್ಟು? ಅಯ್ಯೋ ನಾವೇನೇನಿಯ ಮುರ್ಕತಾ ಇದ್ವಲ್ಲ, ಅದಕ್ಕೆಲ್ಲ ನಿಮ್ಮ ಅಮ್ಮನ ಕರ್ಸ್ಬೇಕಿತ್ತು ಜೇಮ. ಹೋಗ್ಲಿ ಬಿಡಿ, ಬಂದಿದ್ರಲ್ಲ ಮುರ್ಕೊಟ್ಟೋಗ್ರಿ, ಬ್ಯಾಡ ಅಂದರ್ ಯಾರು? ಅಮ್ಮ ನೀನು ಹೊಸ ಸುಮ್ಕಿರ್ತೀಯ, ಏನೇನೋ ಮಾತಾಡ್ಬಾರ್ದು ನಿಂಗೆ. ಅತ್ತೆ ಯಾಕೆ ಅಳ್ಕಾಳು ಮುರ್ಕೊಡಕ್ ಬರ್ತದೆ? ಅಯ್ಯೋ ನೀನೇನೋ ಮಾತಾಡಿ ತಲೆ ತಿನ್ಬಿಡ ನೀನು, ಸುಮ್ಕಿರು. ಏನು ತಲೆನೋವಂತ? ಎಲ್ರಿಗೂ ಬರ್ತದಪ್ಪ ತಲೆನೋವು, ಮನುಷ್ರಿಗೆ ಬರ್ದಂಗೆ ಏನು ಮಾರಕ್ ಬರಕಾಯ್ತದ? ಇತ್ಲಾಗ ಬಾ. ಓಹೋ ಚೋರ್ ಬೇರೆ ತಂದ್ಬಿಟ್ಟವ್ರೆ. ನನ್ನ ಮಗ ಸೊಸೆ ಇದಕ್ಕೆ ಎಷ್ಟು ಸಾಲ ಮಾಡ್ಕೊಂಡ್ಬಿಟ್ಟು ತಂದ್ಬಿಟ್ರು ಏನು ಕತಿಯೋ ನಾಕಾಣಿ. ಚೋರು ಸಂದಕ್ಕೆ ಐತಿ ಕುಂತ್ಕೊಳಕ್ಕೆ. ನಾನು ಟಿವಿ ನೋಡ್ಬೇಕಾದ್ರೆ ಕುಂತ್ಕೊಂಡು ಟಿವಿ ನೋಡೋಣ, ಚೋರ್ ಮೇಲೆ ತಗೊಂಬಿಟ್ಟು ಬರಲ್ಲ ಅಂದರೆ ತಂದಿರಲಿಲ್ಲ. ಇವಾಗಂತೂ ಇಂತ ದೊಡ್ಡ ಮನ್ಸು ಮಾಡ್ಬಿಟ್ಟು ತಂದ್ಬಿಟ್ಟವನ ತೆಗಿ. ಫ್ರಿಡ್ಜು, ವಾಷಿಂಗ್ ಮಿಷಿನು, ಚೇರು ಎಲ್ಲನೂ. ಇನ್ನೂ ಒಳಗಡೆ ಏನೇನು ತಂದವನೋ ಏನೇನು ಬಿಟ್ಟವನ. ಬೀಗ್ರೆ ಏನು ತಗೊಂಬಿಟ್ಟು ಬಂದ್ರಿ ಮಗಳಿಗೆ? ಅಮ್ಮ ನಿನ್ಗೇನ್ ತಲೆಗಿಲೆ ಕೆಟ್ಟೈತ ನಿಂಗೆ? ಸುಮ್ಕಿರಮ್ಮ. ಪ್ಯಾನ್ ಕೆಟ್ಟೋಗೈತಾ? ಪ್ಯಾನ್ ಕೆಟ್ಟೋದ್ರೆ ಏನ್ಲ ಮಾಡಕೈತದೆ? ಈ ಚಳಿಗಾಲದಾಗೆ ಪ್ಯಾನೇನು ಉಪಯೋಗಕ್ಕೆ ಬರಲ್ಲ ಬಿಡು. ಸ್ಯಾಕೆ ಬಂದಾಗ ಬೇಕಷ್ಟೇ. ಈ ಶಿವರಾತ್ರಿ ಕಳೆದ ಮೇಲೆ ಸ್ಯಾಕೆ ಶುರುವಾಯ್ತದೆ ಕಣಪ್ಪ, ಆವಾಗ ಬೇಕಾಯ್ತದೆ. ಈ ಕೆಟ್ಟೋದ್ರೆ ಕೆಟ್ಟೋಗ್ಲಿ ಬಿಡು. ಹಳಿ ಅಂದ್ರೆ ಏನು ನಡೀತೈತೆ ಮನೆಯಾಗೆ? ನೀವೇನೇನು ಮಾತಾಡ್ತಿದ್ದೀರಾ ಏನನ್ನು ನನಗಂತೂ ಅರ್ಥ ಆಯ್ತಿಲ್ಲ. ನಿಮ್ಮ ಅಮ್ಮ ಯಾಕೆ ಹಿಂಗಾಡ್ತಾವ್ರೆ? ಯವ್ವ ಲೈ ಜಯಮ್ಮ ಯವ್ವ ನಿಮ್ಮ ಮಗಳನ್ನ ಅದು ಯಾವ ಗಳಿಗೆ ಎತ್ಬಿಟ್ರೋ ಯಾವ ಗಳಿಗೆ ಬಿಟ್ಬಿಟ್ರೋ ನಾಕಾಣೆ. ಏನು ಮಗಳ ಇಲ್ಲ ಇನ್ನೇನು ರಾಕ್ಷಸಿನ? ಯವ್ವ ಹಂಗ ಆಡ್ತಾಳೆ ಗೊತ್ತೇ ನಿಮ್ಮ ಮಗಳು ಹುಟ್ಟಿಗಿಷ್ಟು. ಬರೀ ದೌಲತ್ತಿನಿಯ 10 ಪೈಸದ ಕೆಲಸ ಮಾಡೋಕ್ಕಿಲ್ಲ, ಏನೂ ಇಲ್ಲ. ಈ ನನ್ನ ಮಗನೇ ಸೋಮಾರಿ ನನ್ನ ಮಗ ಅಂತದ್ರಾಗೆ ಇನ್ನೊಂದು ಸೋಮಾರಿನ ತಗೊಬಿಟ್ಟು ಬಂದು ಮನೆಗೆ ಬಿಟ್ಕೊಂಡಂಗೆ ಆಯಿತು ನನಗೆ. ಆದ್ಬಿಟ್ರೆ ಇನ್ನೇನು ಇಲ್ಲ. ಇವನೇ 4 ಪೈಸೆ ದುಡಿಯೋಕ್ಕೆ ಯೋಗ್ಯತೆ ಇಲ್ಲ ಈ ನನ್ನ ಮಗಂಗೆ. ಆದ್ರೆ ನಿಮ್ಮ ಮಗಳು ಬೇರೆ ಸಾಥ್ ಕೊಟ್ಕೊಂಡು ಕುಂತ್ಕೊಳಕ್ಕೆ ಏನೇ ಹೇಳಿಬಿಗ್ರೆ. ನಿಮ್ಮ ಮಗಳು ಒಳ್ಳೆ ಬುದ್ಧಿ ಕಲಿಸಿಲ್ಲ ಬಿಡಿ. ಅತ್ತೆ ಕಾಪಿ. ಯೋನ ಕಣವ ನೀನೇನೇ ಹೇಳು. ಈಗಿನ ಕಾಲದ ಮಕ್ಕಳು ನಮ್ಮ ಥರ ಇರೋಕ್ಕಿಲ್ಲ ಬಿಡು. ಅಯ್ಯಯ್ಯಪ್ಪ, ನಾನು ಮೊದಲು ನಮ್ಮ ಅತ್ತೆಗೆ ನಾನು ಹೆದರ್ಕೊತಾ ಇದ್ದೆ. ನಿಮ್ಮ ಮಗಳು ಅವಳೆ ಕಿತಾಪತಿ ಹೆಂಗ್ಸು ಅಂದರೆ ಕಿತಾಪತಿ ಹೆಂಗ್ಸು. 10 ಪೈಸದ ಏನಾರ ಒಳ್ಳೆ ಕೆಲಸ ಮಾಡಳೆ? ಇಲ್ಲ. ಅಯ್ಯೋ ಈಗ ನನ್ನ ಮಗ ಇವಳು ಯಾವಾಗೂ ಕಿತ್ತಾಡು. ನನಗೂ ನೋಡಿ ಜಲ್ಮುಖ್ ಸಾಕಾಗಿ
ಬಿಟ್ಬಿಟ್ಟಿಗಿನ ತಗ ನಾನು ರೀ ಕಿತ್ತಾಡ್ಕೊಂಡು ಸಾಯಿರಿ ಬೊಡಿಗ್ಲಾ ಅಂತ ಹೇಳ್ಬಿಟ್ಟು. ಅಯ್ಯೋ ಅತ್ತೆ, ನೀವು ತೆಪ್ ತಿಳ್ಕೊಳಕ್ ಹೋಗ್ಬೇಡಿ. ನಮ್ಮ ಅಮ್ಮಂಗೆ ಒಂಚೂರು ಹಂಗೇನಿಯ ತಿಕ್ಲು ತಿಕ್ಲಂಗೆ ಮಾತಾಡ್ತದೆ. ತಾಲ್ ಕೆಟ್ಬಿಟ್ಟೈತೆ ನಮ್ಮ ಅಮ್ಮಂಗೆ. ನೋಡಿದ್ರೆ ನಾವೇನೋ ಮಾತಾಡಿದ್ರೆ ನಮ್ಮ ಅಮ್ಮ ಇನ್ನೊಂದೇನೋ ಮಾತಾಡ್ತದೆ. ನೀವು ನಮ್ಮ ಅಮ್ಮನ ಬಗ್ಗೆ ಎಲ್ಲ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಿಡಿ ಅತ್ತೆ. ನೀವು ನೆಮ್ಮದಿಯಾಗಿ ಕಾಪಿ ಕುಡೀರಿ. ನೀವು ಕಾಪಿ ಕುಡ್ಕೊಳ್ಳಿ, ನಾನು ಆಮೇಕಿಂದ ಹೇಳ್ತೀನಿ ಎಲ್ಲ ಇಸ್ತಿ ಅನ್ನೋನುವೆ. ನಮ್ಮ ಅಮ್ಮಂಗೋಸಿ ತಲೆ ಸರಿ ಇಲ್ಲ ಅಷ್ಟೇನಿಯಾ, ಬೇರೆ ಇನ್ನೇನಿಲ್ಲ, ತಲೆ ಒಸಿ ಸರಿ ಇಲ್ಲ ಅಷ್ಟೇನೆ. ನೀವು ಕುಡೀರಿ ಅತ್ತೆ, ನೀವು ಕುಡೀರಿ, ಕಾಫಿ ಕುಡ್ಕೊಳ್ಳಿ ನೀವು ಮೊದಲು. ಹ್ಞೂ ಲೆಜ್ಜೆ ಅಮ್ಮ. ನಿಮ್ಮ ಅಮ್ಮನ ಕರ್ಕೊಂಡೋಗಿ ಒಳಗಡಿಕೆ ಕರ್ಕೊಂಡೋಗಿ ಊಟ ಗಿಟ್ಟಕ್ಕೆಲ್ಲ ನಡಿ ಇಕ್ ನಡಿ. ಅಷ್ಟ್ರಾಗೆ ನಮ್ಮ ಅಮ್ಮನ ಕರ್ಕೊಂಡೋಗಿ ಮಲಗಿಸ್ತೀನಿ. ನಮ್ಮ ಅಮ್ಮಂಗೆ ಮೊದಲೇ ತಲೆ ಕೆಟ್ಟೈತಲ್ಲ, ಹುಷಾರಿಲ್ವಲ್ಲ, ಅದಕ್ಕೆ ಕರ್ಕೊಂಡೋಗಿ ಸುಧಾರಿಸ್ತೀನಿ. ಅತ್ತೆ, ನೀವು ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಹೂ ಕಣಮ್ಮ. ಲೇ ಮಗಳೇ, ಏನ್ಲ ನಡೀತೈತಿ ಮನೆಯಾಗೆ? ನಿಮ್ಮ ಅತ್ತೆ ಒಂಥರ ಮಾತಾಡ್ತಾಳೆ, ನೀನೊಂಥರ ಮಾತಾಡ್ತೀಗ. ಏನು ಅರ್ಥವೇ ಆಗಕ್ಕಿಲ್ವಲ್ಲ ನಂಗಂತೂ. ಹಾಂ, ಅಲ್ಲ ಫ್ರಿಡ್ಜು ಅವೆಲ್ಲ ನೆನ್ನೆಲ್ಲ ಇರಲಿಲ್ಲ ಅಂತದೆ. ಏನೈಸ್ಯಾ? ಏನೋ ಕಾಪಿ ಬಿಸ್ಬಿಸನ? ಅಯ್ಯೋ, ನಿಮ್ಮ ಮಗಳಿಗೆ ಇನ್ನು ಏನು ಮಾಡಕ್ಕೆ ಬರ್ತದೆ ಹೇಳು? ಕಾಪಿ ನೀನು ಸರಿಯಾಗಿ ಮಾಡಕ್ಕೆ ಬರಲಿಲ್ಲ ಅಂತಂದ್ರೆ ಇನ್ನು ಏನು ಮಾಡಿದವಳು ಬೀಗ್ರೆ? ಇನ್ನು ಯಾವ ಪಾಟಿ ಹುಟ್ಟಾಗಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಕೇಳಿಸ್ಕೊಂಡ್ರ? ಇವಳು ಹೇಳ್ತಾಳೆ ದೌಲತ್ತಂಗೆ ನಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೀವೇ ಅವಳು ಮಾಡಿರೋ ಅಡುಗೆ ತಿಂದ್ಬಿಟ್ಟು ನೋಡಿ ಗೊತ್ತಾಯ್ತದೆ ಎಲ್ಲಾನು. ಇವಳು ನೆಟ್ಗಿದ್ರು ಇವಳು ಫ್ರೆಂಡವಳೆಲ್ಲ ಮನೆಯಾಳಿ ಪದ್ದಿ ಅವಳಿಂದನೇ ಇವಳು ಕೆಟ್ಟು ಕ್ಯಾರ ಹಿಡಿದೋಗ್ಬಿಟ್ರದು ಅಂತಂದ್ರೆ ಅವಳು ಕುಣಿದಂಗೆ ಇವಳು ಕುಣಿತಿತ್ತಾಳೆ. ಮೂರತ್ತು ಪದ್ದಿ ಮನೆ ಹತ್ರ ಬಿದ್ದಿರು, ಪದ್ದಿ ಮನೆ ಹತ್ರ ಬಿದ್ದಿರು, ಅಲ್ಲೇ ಬಿದ್ದು ಒಳ್ಳಾಡು ಅಷ್ಟೇನಿಯ. ಯಾವಾಗ ಪದ್ದಿ ಮನೆಯಾಗಿ ಬಿದ್ದಿರೋದೇನಿಯ ಕ್ಯಾಮೆ ನಿಮ್ಮ ಮಗಳಿಗೆ. ನೀವೇನೇ ಹೇಳಿ ಇವನು ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಕಷ್ಟ ಆಯ್ತದೆ ನೋಡಿ. ಏನಕ್ಕೆ ಬೇಕಪ್ಪ ಸೋಕಿ ಜೀವನ, ಇಲ್ದಿರೋ ಜೀವನ ಇಲ್ಲ ಅಂದ್ರೆ ಏನಕ್ಕೆ ಬೇಕು? ಫ್ರಿಡ್ಜು ಗಿಡ್ಜು ಎಲ್ಲ ಬಡವ ನೀನು ಮಡಗ್ದಂಗೆ ಇರುವಂತ ಮಡಗ್ದಂಗೆ ಇರಬೇಕು. ಈ ಸೋರ ಮನೆ ಈ ಮನೆಯಾಗೆಲ್ಲ ಬೇಕಾ ಅಂತ ಹೇಳ್ಬಿಟ್ಟು. ಏನೋ ನೀವು ಏನಾರ ಹೊಸಿ ಮಗಳಿಗೆ ಅಂತ ಪಿರುತಿಯಿಂದ ಕೊಟ್ರೆ ಮುಂದುವರ್ಸ್ಕೊಂಡು ನಾವು ಏನಾರ ಮನೆಗೇನೆ ನೋಡ್ಕೋಬೋದಿತ್ತು. ಅಮ್ಮ, ಹುಸಿ ಬಾಯಿ ಮುಚ್ಕೊಂಡಿರಮ್ಮ ಅಂದ್ರೆ. ಅತ್ತೆ, ನೀವು ತಲೆ ಕೆಡಿಸ್ಕೊಬೇಡಿ. ನೀವು ಒಳಗಡಿಗೆ ಹೋಗಿ, ನೀವು ಒಳಗಡಿಗೆ ಹೋಗಿ ಊಟ ಮಾಡ್ತಾ ಇರ್ರಿ. ನಮ್ಮ ಅಮ್ಮಂಗೆ ಹಂಗೆ ತಲೆ ಕೆಟ್ಟೈತೆ. ನಾನು ಉಳ್ದಿರೋದೆಲ್ಲ ನಿಮ್ಗೆ ಹೇಳ್ತೀನಿ, ಒಳಗಡಿಗೆ ನಡೀರಿ. ಅಮ್ಮ, ನಿನ್ ಬಾ ಅಮ್ಮ, ನಮ್ಮ ಅತ್ತೆದು ಯಾವಾಗೂ ಇದ್ದಿದ್ದೇನಿಯ. ನಿಂಗೆ ಗೊತ್ತಿಲ್ಲ ನಮ್ಮ ಅತ್ತೆ ಇಷ್ಟೇ, ನಿಂಗೆ ಏನು ಹೇಳಿಲ್ಲ ಅಷ್ಟೇನಿಯ. ಎಲ್ಲ ಹೇಳ್ತೀನಿ ಈಗ. ನೋಡಿ ನೀನು ಸರ್ನ ನಡಿ.